ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ವಿಡಿಯೋನು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಇವತ್ತು ಆಫ್ಟರ್ ಲಾಂಗ್ ಟೈಮ್ ನಾನು ನನ್ನ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ದಿನ ಆಗಿತ್ತು ವ್ಲಾಗೇ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇವತ್ತು ತುಂಬ ದಿನದ ಮೇಲೆ ಬಿಸಿಲು ಬಂದಿತ್ತು ಅಂತೇಳಿ ಪಾಪನ ಬಿಸಿಲು ಕಾಯಿಸ್ತಾ ಇದ್ದೀನಿ ಬೆಳಗ್ಗೆನೆ. ಅವಳು ಆರಾಮ್ಸೆ ಕೂತ್ಕೊತಾಳೆ ಇವಾಗ. ಯಾವುದೂ ಸಪೋರ್ಟ್ ಇಲ್ಲದೆ ಇಟ್ಕೊಬೇಕು ಅಂತ ಏನಿಲ್ಲ. ಆ್ಯಂಡ್ ಇವಾಗ ಪರವಾಗಿಲ್ಲ, ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಳೆ ಈಗ ತುಂಬಾ. ಆ್ಯಂಡ್ ಅವಳನ್ನ ಬಿಸಿಲು ಕಾಯಿಸಿ ಸ್ವಲ್ಪ ಆಟ ಆಡೋಕ್ಕೆ ಬಿಟ್ಟೆ. ಆಮೇಲೆ ನಾನು ಸ್ವಲ್ಪ ಮನೆಯಲ್ಲೇ ಕ್ಲೀನ್ ಮಾಡಿಕೊಡೋಣ ಅಮ್ಮನಿಗೆ ಅಂತ ಹೇಳಿ ಸಣ್ಣ ಪುಟ್ಟ ಕ್ಲೀನ್ ಮಾಡ್ತಿದ್ದೀನಿ. ನನ್ನ ದೊಡ್ಡ ಮಗಳು ಮನೆಯೆಲ್ಲ ಸಿಕ್ಕಾಬಟ್ಟೆ ಗಲೀಜು ಮಾಡಿ ಇಟ್ಟಿರ್ತಾಳೆ. ಅವಳು ಬುಕ್ಸು, ಕ್ರಾಯನ್ಸ್, ಅದು ಇದು ಅಂತ ಟಾಯ್ಸ್ ಎಲ್ಲ ಇಟ್ಟು ಎಲ್ಲ ಕಡೆಯೂ ಹರಡಿರ್ತಾಳೆ. ರಾತ್ರಿ ಮಲ್ಕೋಬೇಕಾದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮನೆ ತುಂಬ ಅರ್ಧ ಅವಳದೇ ಟಾಯ್ಸು ಅದು ಇದು ಎಲ್ಲ ಇರುತ್ತೆ. ಆ್ಯಂಡ್ ಫಸ್ಟು ಎಲ್ಲ ಕ್ಲೀನ್ ಮಾಡಿಬಿಡ್ಬೇಡ, ಅಮ್ಮಂಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂಥೇಳಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಪಾಪುನೂ ಆಟ ಆಡ್ತಾ ಇದ್ದಾಳೆ. ಆ್ಯಂಡ್ ಪಾಪುನ ನೋಡ್ಕೊತಾ ಇವಳನ್ನು ಸ್ವಲ್ಪ ಆಟ ಆಡಿಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಏನು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊತೀನಿ, ಅದು ಮಾಡೋಕ್ಕೆ ಆಗ್ತಾಯಿಲ್ಲ ಸ್ವಲ್ಪ. ಆ್ಯಂಡ್ ಇಂಟ್ರೆಸ್ಟ್ ಇದೆ ವ್ಲಾಗ್ ಮಾಡಬೇಕು ಅಂತ, ಬಟ್ ಟೈಮ್ ಸಿಗ್ತಾಯಿಲ್ಲ. ಪಾಪು ನೋಡ್ಕೊಳ್ಳೋದು ಸ್ವಲ್ಪ ಆ ಥರ ಆಗ್ತಾಯಿದೆ. ಆ್ಯಂಡ್ ಈ ವೆದರಲ್ಲಿ ಸ್ವಲ್ಪ ಕೋಲ್ಡ್ ಬೇರೆ ಆಗಿಬಿಟ್ಟಿತ್ತು, ಅದರಿಂದ ಮಾಡೋಕ್ಕೆ ಆಗಿರಲಿಲ್ಲ ವ್ಲಾಗು. ಆ್ಯಂಡ್ ಇವತ್ತು ಕೆಲಸ ಎಲ್ಲ ಅಷ್ಟೇ. ಇವತ್ತು ಸಂಡೇ ಆಗಿರೋದ್ರಿಂದ ಏನೂ ಅಷ್ಟು ಜಾಸ್ತಿ ಕೆಲಸ ಇರಲಿಲ್ಲ. ಆ್ಯಂಡ್ ಸದ್ಯಕ್ಕೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ವಿ. ಆ್ಯಂಡ್ ಇವಾಗ ತಿಂಡಿ ತಿನ್ನಬೇಕು. ಇವತ್ತು ಅಮ್ಮ ಚಪಾತಿ ಮತ್ತು ಅದು ಸಬ್ಬಸಿಗೆ ಸೊಪ್ಪಿನ ಹಾಲು ಗೊಜ್ಜು ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನು. ಆ್ಯಂಡ್ ನಾನು ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಹಾಲು ಕೂಡ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಈ ಸೊಪ್ಪಿನ ಪಲ್ಯ ತುಂಬ ಒಳ್ಳೆಯದು. ಆ್ಯಂಡ್ ಇದ್ರದ್ದು ರೆಸಿಪಿ ಬೇಕಂದರೆ ದಯವಿಟ್ಟು ಮೆಸೇಜ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ತುಂಬ ಹೆಲ್ಪ್ಫುಲ್ ಆಗಿದೆ. ಆ್ಯಂಡ್ ನಾನು ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಹಾಲು ಬರುತ್ತೆ ಅಂತ. ನನ್ನಂಥ ಬಾಣಂತಿ ಯಾರಾದರೂ ವ್ಲಾಗ್ ನೋಡ್ತಾ ಇದ್ದರೆ ಕೇಳಿ ಯಾವ ಥರ ಮಾಡೋದು ಅಂತ ಹಾಲು ಗೊಜ್ಜು ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಆ್ಯಂಡ್ ಪಾಪುಗೂ ಸ್ವಲ್ಪ ಫೀಡ್ ಮಾಡಿಸಿ ಆಟ ಆಡೋಕ್ಕೆ ಬಿಟ್ಟಿದ್ದೀನಿ. ಅವಳು ಆಟ ಆಡ್ತಿದ್ದಾಳೆ. ಆ್ಯಂಡ್ ಇತ್ತೀಚೆಗಂತೂ ಸಿಕ್ಕಾಬಟ್ಟೆ ಆಟ ಆಡ್ತಾಳೆ. ಬೆಳಗಿನ ಜಾವ ಒಂದು 5 ಗಂಟೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಅವಳು ಕಿರ್ಚ್ಕೊಂಡು ಆಟ ಆಡೋದು ಮ್ಯಾಕ್ಸಿಮಮ್ ಅವಳು 1.5 hours ಆದರೂ ಕಿರಿಚ್ತಾನೆ ಇರ್ತಾಳೆ ನಾನ್ ಸ್ಟಾಪು. ಅದಾದಮೇಲೆ ಇಮಿಡಿಯೇಟ್ಲಿ ನಿದ್ದೆ ಮಾಡಿಬಿಡ್ತಾಳೆ ಹಾಲು ಕುಡ್ಕೊಂಡು. ನನ್ನ ತುಂಬ ಆಟ ಆಡೋಕ್ಕೆ ಕಲ್ತಿದ್ದಾಳೆ. ಆ್ಯಂಡ್ ಅದಾದಮೇಲೆ ನನ್ನ ದೊಡ್ಡ ಮಗಳಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ಸ್ವಲ್ಪ ಇನ್ನೇನು ಕೂತ್ಕೊಂಡಿದ್ದೀನಲ್ಲ, ಒಂದು ಲೋಟ ಶುಂಠಿ ಟೀ ಏನಾದರೂ ಕುಡಿಯೋಣ ಮಾಡ್ಕೊಳ್ಳೋಣ ಅಂತ ಅನಿಸೋದು. ಆ್ಯಂಡ್ ಇತ್ತೀಚೆಗೆ ಸ್ವಲ್ಪ ಟೀ ಎಲ್ಲ ಜಾಸ್ತಿ ಮಾಡಿದ್ದೀನಿ, ಕಮ್ಮಿ ಮಾಡಬೇಕು. ಆ್ಯಂಡ್ ಶುಂಠಿ ಟೀ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಆ್ಯಂಡ್ ತುಂಬ ಟೀ ಇಷ್ಟ ಆಗುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಪ್ರೆಗ್ನೆಂಟ್ ಟೈಮಲ್ಲಿ ಟೀ ಇಷ್ಟನೇ ಆಗ್ತಿರ್ಲಿಲ್ಲ, ಬಿಟ್ಬಿಟ್ಟಿದ್ದೆ ಸ್ವಲ್ಪ ದಿನ ಕಾಫಿ ಟೀ ಎಲ್ಲ. ಇವಾಗ ಸ್ವಲ್ಪ ತುಂಬ ಇಷ್ಟಪಡ್ತೀನಿ. ನಂಗೆ ಮೊದಲಿಂದನೂ ಟೀ ಇಷ್ಟ ಆಗ್ತಿತ್ತು, ಪ್ರೆಗ್ನೆಂಟ್ ಟೈಮಲ್ಲಿ ಮಾತ್ರ ಮಿಡಲಲ್ಲಿ ಬಿಟ್ಟಿದ್ದೆ. ಆ್ಯಂಡ್ ಶುಂಠಿ ಏಲಕ್ಕಿ ಎಲ್ಲ ನೀಟಾಗಿ ಜಜ್ಜಿಬಿಟ್ಟು ಚೆನ್ನಾಗಿ ಕುದೀತಾ ಇರೋದಕ್ಕೆ ಹಾಕ್ಬಿಟ್ರೆ 1 ಕುದಿ 2 ಕುದಿ ಬಂದರೆ ಸಾಕೋದು, ಫ್ಲೇವರ್ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದು ಕುಡಿದು ಸ್ವಲ್ಪ ಇನ್ನೇನು ಆಟ ಆಡ್ಸೋಣ ಪಾಪನ ಇದೆ. ಆ್ಯಂಡ್ ಇತ್ತೀಚೆಗೆ ಚಳಿ ಜಾಸ್ತಿ ಆಗಿರೋದ್ರಿಂದ ಧನುರ್ಮಾಸ ಟೈಮಲ್ಲಿ ಸ್ವಲ್ಪ ಕೆಲಸ ಏನೂ ಮಾಡ್ತಾಯಿಲ್ಲ, ನಾನು ನೀರು ಮುಡ್ತಾಯಿಲ್ಲ ಜಾಸ್ತಿ. ಯಾಕಂದರೆ ಬೇಗ ಕೋಲ್ಡ್ ಆಗಿಬಿಡುತ್ತೆ. ಆ್ಯಂಡ್ ಕೋಲ್ಡ್ ಆಗಿತ್ತಲ್ಲ, ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಪಾಪುಗೆ ಅಂಥೇಳಿ ನಾರ್ಮಲಾಗಿ ಪಾಪ ನೋಡ್ಕೊಳ್ಳೋದೇ ಜಾಸ್ತಿ ಮಾಡಿದ್ದೀನಿ. ಅದರಿಂದನೇ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಪಾಪು ಜೊತೆ ಟೈಮ್ ತುಂಬ ಸ್ಪೆಂಡ್ ಮಾಡ್ತಾಯಿದ್ದೀನಿ ಅವಳ ಜೊತೆನೇ. ಅದರಿಂದ ಆ್ಯಂಡ್ ನಾನು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಡಯೆಟೆಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಜನ ಪ್ರೆಗ್ನೆಂಟಿಂದ ಬಾಣಂತಿ ಆದಮೇಲೆ ತುಂಬ ಸಣ್ಣ ಆಗ್ಬಿಡ್ತಾರೆ. ನನ್ನ ವಿಷಯದಲ್ಲಂತೂ ಉಲ್ಟಾನೇ. ಯಾವಾಗಲೂ ನಾನು ಫಸ್ಟ್ ಪ್ರೆಗ್ನೆನ್ಸಿಲಿ ಹಂಗೆ ತುಂಬ ದಪ್ಪ ಆಗಿದೆ ಬಾಣಂತಿಲಿ, ಇವಾಗಲೂ ಅಷ್ಟೇ. ನಾನು ವ್ಲಾಗ್ನ ನೆಕ್ಸ್ಟ್ ಟೈಮಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಅದರಿಂದ ಇವತ್ತು ಆರಾಮ್ಸೆ ಅವಳು ಮಲಗಿದ ಕಡೆನೇ ಬಿಸಿಲು ಬರ್ತಾಯಿತ್ತು. ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿ ಅವಳನ್ನ ನೆನೆಯೋಕ್ಕೆ ಬಿಟ್ಟೆ. ಇವತ್ತು ಸ್ನಾನ ಇತ್ತು ಅಂತೇಳಿ. ಆ್ಯಂಡ್ ಅವಳಿಗೂ ಸ್ವಲ್ಪ ಎಕ್ಸಸೈಸ್ ಆದರೆ ರಿಲೀಫ್ ಅನಿಸುತ್ತೆ. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂಥೇಳಿ. ಆ್ಯಂಡ್ ಟಮ್ಮಿ ಟೈಮ್ ಮಾಡೋದ್ರಿಂದ ಮೋಷನ್ ಕೂಡ ತುಂಬ ನಾರ್ಮಲಾಗಿ ಚೆನ್ನಾಗಾಗುತ್ತೆ ಅಂಥೇಳಿ ಅವಳನ್ನ ಚೆನ್ನಾಗಿ ಆಟ ಆಡೋಕ್ಕೆ ಬಿಟ್ಬಿಡ್ತೀನಿ. ಅವಳಿಗೂ ಆಟ ಆಡಿದ್ರೆ ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ ಅಂತ ನಾನು ತುಂಬ ಚೆನ್ನಾಗಿ ಎಕ್ಸಸೈಸ್ ಎಲ್ಲ ಮಾಡಿಸ್ತೀನಿ ಅವಳಿಗೆ, ಕಾಲು ಕೈಗೆಲ್ಲ. ಅದರಿಂದ ಆರಾಮ್ಸೆ ಮೋಷನ್ ಎಲ್ಲ ಮಾಡ್ತಾಳೆ, ಯಾವುದೂ ಪ್ರಾಬ್ಲಮ್ ಇಲ್ಲ ಅವಳಿಗೆ. ಪಾಪುನು ಎಣ್ಣೆಲಿ ಚೆನ್ನಾಗಿ ನೆಂದಿದ್ಲು. ಆ್ಯಂಡ್ ಅವಳಿಗೂ ಸ್ನಾನ ಎಲ್ಲ ಮುಗಿಸಾಯಿತು. ಆ್ಯಂಡ್ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಇನ್ನು ಅವಳ ಜೊತೆ. ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ಜೋಡಿಸ್ಬಿಡೋಣ ಅಂತೇಳಿ ಜೋಡಿಸ್ತಾ ಇದ್ದೆ. ಆ್ಯಂಡ್ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಯಾವುದಾದ್ರೂ ರೆಸಿಪಿ ವ್ಲಾಗ್ಸ್ ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ.
ಆ್ಯಂಡ್ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್.